ಎಲ್ರಿಗೂ ನಮಸ್ಕಾರ. ನಾನು ಹುಟ್ಟಿದ ಹಬ್ಬಕ್ಕೆ ಶುಭಾಶಯ ತಿಳಿಸೋಕೆ ಬಂದಿರೋ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ರಾಕಿ, ಅಲ್ಲೋಡು, ಅವರೇ ಸುಮಿತ್ರಾ ದೇವಿ ಅವರು. ಮಮ್ಮಿ, ನಿಮ್ ರೋಲ್ ಮಾಡೆಲು ನಮ್ ಹೆಡ್ ಮಿಸ್ ತರ ಇದ್ದಾರೆ. ಹೌದು, ನಮ್ಮಂಥ ಎಷ್ಟೋ ಜನಕ್ಕೆ ಅವರೇ ಹೆಡ್ ಮಿಸ್. ಡಿಸಿಪ್ಲಿನ್ಗೆ ದೊಡ್ಡ ಎಕ್ಸಾಂಪಲ್. ಕೂತ್ಕೊಳ್ಳಿ ಅದಕ್ಕೆ. ಹಾಂ, ಸರಿ. ಈಗ ಒಬ್ಬೊಬ್ರಾಗೆ ಬಂದು ಅದಕ್ಕೆ ಶುಭಾಶಯ ತಿಳಿಸಿ. ಬಾ ಮಮ್ಮಿ, ಹೋಗಿ ವಿಶ್ ಮಾಡೋಣ. ಇರು ರಾಕಿ, ನಮ್ಮ ಮುಂದೆ ಇರೋರೆಲ್ಲ ಹೇಳಿ. ಬಾ. Wish you many more happy returns of the day, madam. ಥ್ಯಾಂಕ್ ಯು ಅಮ್ಮ. ಹಾಂ, ಹ್ಯಾಪಿ ಬರ್ಡೇ ಮ್ಯಾಮ್. ನೀವಂದ್ರೆ ನಮ್ಮ ಅಮ್ಮಗ್ ತುಂಬಾ ಇಷ್ಟ. ನೀವೇ ನಮ್ಮ ಮಮ್ಮಿಗೆ ರೋಲ್ ಮಾಡೆಲ್. ಹೌದಾ? ನಡೀರಿಮ್ಮ, ಜಾಸ್ತಿ ಹೊತ್ತು ಸ್ಟೇಜ್ ಮೇಲೆ ಇರಬಾರ್ದು. ಇನ್ನೂ ತುಂಬಾ ಜನ ಇದ್ದಾರೆ. ನಮ್ಮ ಮಮ್ಮಿಗೆ ಮೇಡಮ್ ಹತ್ರ 2 minutes ಮಾತಾಡಕ್ ಬಿಡಿ ಅಂಕಲ್. ರಾಕಿ, ಕೇಕ್ ಕಟ್ಟಿಂಗ್ ಆದ್ಮೇಲೆ ಮಾತಾಡ್ತೀನಿ. ಒಳ್ಳೇದು. ಏನು ಇನ್ಸ್ಪೆಕ್ಟ್ರೆ, ಇಲ್ಲಿಗೆ ಬಂದಿದ್ದೀರಾ? ಮೇಡಮ್ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಈಗಲೇ ಮಾತಾಡ್ಬೇಕಾ? ನಾಳೆ ಬನ್ನಿ. ಇಲ್ಲ ಸರ್, ಈಗಲೇ ಮಾತಾಡಬೇಕು. ಏನು ವಿಷಯ? ಮೇಡಮ್, ನೀವು ಅರ್ಜೆಂಟಾಗಿ ಈ ಜಾಗ ವೆಕೇಟ್ ಮಾಡಬೇಕು. ಯಾಕೆ? ನಿಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ನಿಮಗೆ ಥ್ರೆಟ್ ಇದೆ ಮೇಡಮ್, ಪ್ಲೀಸ್ ಬೇಗ ಇಲ್ಲಿಂದ ಹೊರಡಿ. ಏನು ಹೇಳ್ತಿದ್ದೀರಾ ಇನ್ಸ್ಪೆಕ್ಟ್ರೆ? ನಮ್ಮ ಅತ್ತಿಗೆ ಅಜಾತ ಶತ್ರು. ನಮಗೆ ಯಾವ ಶತ್ರುಗಳೂ ಇಲ್ಲ. ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲ ಸರ್, ಕರೆಕ್ಟ್ ಸೋರ್ಸಿಂದನೇ ಇನ್ಫಾರ್ಮೇಶನ್ ಬಂದಿದೆ. ಮೇಡಮ್ ಅವ್ರನ್ನ ಬೇಗ ಮನೆ ಕರ್ಕೊಂಡು ಹೋಗಿ. ನನಗೋಸ್ಕರ ಇಷ್ಟೊಂದು ಜನ ಬಂದಿದ್ದಾರೆ. ನಾನು ಈಗಲೇ ಹೋದರೆ ಚೆನ್ನಾಗಿರಲ್ಲ. ಕೇಕ್ ಕಟ್ ಮಾಡಿ ಗಿಫ್ಟ್ಸ್ ಕೊಟ್ಟ ಮೇಲೆ ಹೊರಡ್ತೀನಿ. ಪ್ಲೀಸ್ ಮೇಡಮ್, ಹರಿಯಪ್. ಚಲಪತಿ, ಕೇಕ್ ರೆಡಿ ಮಾಡು. ಹಾಗೆ ಎಲ್ರಿಗೂ ಗಿಫ್ಟ್ಸ್ ತಗೊಂಬ. ಹೋಗು. ಸರಿ ಅತ್ತಿಗೆ. ಹಲೋ, ಎಲ್ಲಿದ್ಯಾ? ಇಲ್ಲೇ ಇದ್ದೀನಿ. ಯಾಕಿಷ್ಟು ಲೇಟ್ ಮಾಡಿದೆ? ಬಾಂಬ್ ಎಲ್ಲಿದೆ? ಬಾಂಬು ಈ ಬೊಕ್ಕೆನಲ್ಲಿದೆ. ನಮ್ಮ ಪ್ಲಾನ್ನ ಯಾರೋ ಲೀಕ್ ಮಾಡಿದ್ದಾರೆ. ಪೊಲೀಸರು ಬಂದಿದ್ದಾರೆ. ನೀನು ಹುಷಾರಾಗಿ ಈ ಬೊಕೆನ ನಮ್ಮ ಅತ್ತಿಗೆ ಕೊಟ್ಬಾ. ಹುಟ್ಟಿರೋ ದಿನಾನೇ ನಮ್ಮ ಅತ್ತಿಗೆ ಸಾವಿನ ದಿನ ಆಗಬೇಕು. ಹೋಗೋ.
ಬಂದಿಲ್ಲ. ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗಾಗಿದೆ. ಹಸುವಿಂದ ಸಾಯ್ತಾ ಇದ್ದೀನಿ. ಸತ್ ಹೋಗು. ಯಾಕೆ ಹೀಗೆ ಹೇಳ್ಬಿಟ್ಟೆ? ಮತ್ತೆ ಇನ್ನೇನ್ ಆಂಟಿ, ಚಿಕ್ಕ ಮಕ್ಕಳ ತರ ಆಡ್ತಾ ಇದ್ದೀರಾ? ಸ್ವಲ್ಪ ಹೊತ್ತು ತಡ್ಕೊಳಕ್ಕಾಗಲ್ವಾ? ನಿಂಗ್ ಗೊತ್ತಿಲ್ವೇನೆ ನಾನು ಹಸುವಿಗೆ ತಡೆಯೋದಿಲ್ಲ ಅಂತ. ಇನ್ಮೇಲೆ ತಡ್ಕೋಬೇಕು. ಇದೇನು ಆ ಮನೆ ಅಲ್ಲ, ಕೇಳಿದ ತಕ್ಷಣ ತಂದು ಮುಂದೆ ಇಡೋದಕ್ಕೆ. ಏನೇ ಫ್ರಸ್ಟ್ರೇಷನ್ ಅಲ್ಲಿ ಎಲ್ಲ ನಿಜ ಹೇಳ್ತಾ ಇದ್ಯಾ? ನಿಂತರ ವಸು ಯಾವತ್ತೂ ಬೈಲಿಲ್ಲ. ಹೌದು, ವಸು ಅಕ್ಕ ಬೈಯಲ್ಲ, ಆದ್ರೆ ಹೊಡಿತಾರೆ. ಅಪ್ಪಿತಪ್ಪಿ ನೀನು ನನ್ನ ಹೊಡಿತೀಯೇನೆ? ನೀವ್ ಹೀಗೆ ಆಡ್ತಾ ಇದ್ರೆ ಅದೇ ಕೆಲ್ಸ ಮಾಡ್ತೀನಿ. ಇಂಥ ಜೀವನ ಮಾಡಿ ನಿನ್ನ ಹತ್ರನೂ ಕಪಾಳಕ್ ಬಾರಿಸ್ಕೋಬೇಕಾ ನಾನು? ಜೀವನ ನಮಗ್ ಕೊಡ್ತಾ ಇರೋ ಏಟಿನ ಮುಂದೆ ನಿಮಗ್ ಕೊಡೋ ಏಟು ಲೆಕ್ಕನೇ ಅಲ್ಲ. ಹಾರಿಕಾ, ಬಂದ್ಯೇನೋ? ನನ್ನ ಬದುಕಿಸ್ಬಿಟ್ಟೆ ಕಣೋ. ಏನಾಯ್ತು? ನೀನ್ ಬರೋದ್ ಇನ್ನೊಂದ್ 10 ನಿಮಿಷ ತಡ ಆಗಿದ್ರು ಆಂಟಿ ನನ್ನ ಕಿತ್ತು ತಿಂದ್ಬಿಡ್ತಿದ್ರು. ಏನಂತ ಹಸು ನಿಂಗೆ? ತಗೋ, ವೆಜ್ ಬಿರಿಯಾನಿ. ನಮ್ಗೇನ್ ತಂದಿದ್ಯಾ ಅಖಿಲ್? ಚಿಕನ್ ಬಿರಿಯಾನಿ. ನಿಮಗೆ ಚಿಕನ್ ಬಿರಿಯಾನಿ, ನನಗೆ ವೆಜ್ ಬಿರಿಯಾನಿನಾ? ನಿಮ್ಗೆ ವೆಜ್ ಕೊಡೋದೇ ಹೆಚ್ಚು. ಅಖಿಲ್ಗೆ ಜಾಬ್ ಆಫರ್ ಬಂದಿದೆ ಅಷ್ಟೇ, ಇನ್ನೂ ಜಾಬ್ಗೆ ಜಾಯ್ನ್ ಆಗಿಲ್ಲ. ಹೌದು ಅತ್ತೆ, ನನ್ನ ಫ್ರೆಂಡ್ ಹತ್ರ ಸಾಲ ಮಾಡಿ ಈ ಬಿರಿಯಾನಿ ತಗೊಂಡ್ ಬಂದಿದ್ದೀನಿ. ಆ ಸಾಲನ ಇನ್ನೂ ಜಾಸ್ತಿ ತಗೊಂಡಿದ್ರೆ ನನಗೂ ನಾನ್ ವೆಜ್ ತರ್ಬೋದಿತ್ತಲ್ವೋ? ಈ ವಯಸ್ಸಲ್ಲಿ ನಿನ್ಗೆ ನಾನ್ ವೆಜ್ ಅರ್ಗಲ್ಲ, ಕೊಟ್ಟಿದ್ದನ್ನ ತಿನ್ನು. ಹಾರಿಕಾ, ನೀನ್ ಬಂದ್ಬಡ್ಸು. ನನಗ್ ಮಾತ್ರ ವೆಜ್ ಕೊಟ್ಟು ನೀವು ಮಾತ್ರ ಪೀಸ್ ತಿಂತೀರಾ? ತಿಂದ್ರೆ ತಿನ್ಕೊಳ್ಳಿ, ಆದ್ರೆ ಆಸ್ತಿಲ್ ನಿಮ್ ಭಾಗ ಸಿಗದೆ ಇರೋ ಹಾಗೆ ಮಾಡ್ಕೋಬೇಡಿ. ಏನ್ ಹೇಳ್ತಿದ್ಯಾತೆ? ಮನೆ ಅಡ ಇಟ್ಟು ಅಭಿ ಸಾಲ ತಗೊಂಡಿದ್ದಾನಲ್ಲ, ಆ ಸಾಲ ತೀರಿಸದೆ ಇದ್ರೆ ಆ ಸಾಲದವರು ಮನೆ ಜಪ್ತಿ ಮಾಡ್ಬಿಡ್ತಾರೆ. ಹೌದು ಅಖಿಲ್, ಆ ಮನೆ ಮೇಲೆ ನಮಗೂ ಹಕ್ಕಿದೆ. ನಮ್ ಭಾಗ ನಾವು ತಗೊಂಡ್ಬಿಡ್ಬೇಕು. ಈಗ ನಾ ಹೋಗಿ ಭಾಗ ಕೇಳಿದ್ರೆ ಸಾಲದಲ್ಲೂ ಭಾಗ ಕೊಡ್ತೀನಿ ಅಂತಾರೆ. ಅದಕ್ಕೆ ಸಾಲ ಎಲ್ಲ ತೀರಿದ್ಮೇಲೆ ನಾ ಹೋಗಿ ಭಾಗ ಕೇಳೋಣ. ಅಲ್ಲಿವರೆಗೂ ಆ ಮನೆ ಮೇಲೆ ಒಂದ್ ಕಣ್ಣಿಟ್ಟಿರಿ. ಇಲ್ಲ ಅಂದ್ರೆ ನಿಮ್ ಕಣ್ ತಪ್ಸಿ ಅಭಿವಸು ಆ ಮನೆನ ಮಾರ್ಬಿಡ್ತಾರೆ. ಇಷ್ಟೊಳ್ಳೆ ಸಲಹೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಆಂಟಿ. ಬರೀ ಥ್ಯಾಂಕ್ಸ್ ಏನಾ? ಪೀಸ್ ಕೊಡಲ್ವಾ? ಅದ್ಯಾಕೆ ಹಿಂಗ ಆಡ್ತಿದ್ಯಾ? ತಗೋ. ಏನೋ ಬೀದಿ ನಾಯಿಗೆ ಹಾಕೋ ತರ ಬಿಸಾಕದಿಯಲ್ಲೋ. ನಿಮ್ಗೋಸ್ಕರ ಜಾತ್ರೆ ಮಾಡ್ಸಿ, ಮರಿ ಹೊಡ್ಸಿ, ಕೂರ್ಸಿ ಊಟ ಹಾಕ್ಬೇಕಿತ್ತ ಏನು? ನಿಮ್ಮನ್ ನಂಬ್ಕೊಂಡ್ ಬಂದಿದ್ದಕ್ಕೆ ನನ್ನ ಬಲಿಪಶು ಮಾಡದೇ ಇದ್ರೆ ಸಾಕು. ನಿನ್ನ ಬಲಿಪಶು ಮಾಡಬಾರ್ದು ಅಂದ್ರೆ ಮೊದ್ಲು ನಿನ್ ಮನುಷ್ಯನ್ ತರ ಆಡ್ಬೇಕು. ಮನುಷ್ಯರ ತರ ನಡ್ಕೊಂಡ್ರೆ ನೀವು ಬಲಿಪಶು ಆಗಲ್ಲ. ಅದನ್ನ ನೀನ್ ನನಗ್ ಹೇಳ್ತಿದ್ಯಾ? ಏನ್ ಗೊಣಗ್ತಾ ಇದೀಯಾ? ಪಾಪ ಅಲ್ಲಿ ಅಭಿವಸು ಏನ್ ತಿಂತಿದಾರೋ ಅಂತ. ಆಯ್ಕೊಂಡ್ ತಿಂತಿರ್ತಾರೆ. ನಮಗ್ ಯಾಕೆ ಆಂಟಿ, ನೀನ್ ತಿನ್ನು. ಬೇಗ ಮುಗಿಸಿ ಮೇಡಮ್. ಯಾಕೆ ಸರ್ ಅರ್ಜೆಂಟ್ ಮಾಡ್ತಿದ್ದೀರಾ? ನಮ್ಮ ಅತ್ತಿಗೆ ಗೆಸ್ಟ್ಗೆಲ್ಲ ಗಿಫ್ಟ್ಸ್ ಕೊಡಬೇಕು. ಎಲ್ಲರೂ ಒಬ್ಬೊಬ್ರಾಗ ಬಂದು ಗಿಫ್ಟ್ಸ್ ತಗೊಳ್ಳಿ. ಆಮೇಲೆ ಎಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಬೇಕು. ಅತ್ತಿಗೆ, ನಾನು ಹೋಗಿ ಊಟಕ್ಕೆ ಎಲ್ಲ ತಯಾರಿ ಆಗಿದೆ ಅಂತ ನೋಡ್ಕೊಂಡು ಬರ್ತೀನಿ. ಆಯ್ತು. ನಾವಿಬ್ರು ಹೋಗಿ ಗಿಫ್ಟ್ಸ್ ತಗೊಳ್ಳೋಣ ಮಮ್ಮಿ. ಗಿಫ್ಟ್ ಬೇಡ ರಾಕಿ, ಜಾಬ್ ಕೇಳೋಣ. ಮಮ್ಮಿ ಅರ್ಜೆಂಟ್. ಇಲ್ಲಿ ವಾಶ್ರೂಮ್ಸ್ ಎಲ್ಲಿದೆಯೋ? ವಾಶ್ರೂಮ್ಸ್ ಏನು ಬೇಡ ಮಮ್ಮಿ,
ಅಲ್ಲೇ ಸೈಡಲ್ಲಿ. ಅರ್ಥ ಆಯ್ತು, ಹೋಗು. ನನಗ್ ಭಯ, ನೀನ್ ಕೂಡ ಬಾ. ಹೀರೋ ತರ ಪೋಸ್ ಕೊಡ್ತೀಯಾ? ನಿನಗ್ ಭಯ ಏನು? ನಡಿ. ಪ್ಲಾನ್ ಸಕ್ಸಸ್ ಲಾಯರ್ ಸಾಹೇಬ್ರೆ, ಡಾಕ್ಯುಮೆಂಟ್ಸ್ ರೆಡಿ ಮಾಡಿ. ಬಾಂಬ್ ಇನ್ ಸ್ವಲ್ಪ ಹೊತ್ತಿನಲ್ಲೇ ಬ್ಲಾಸ್ಟ್ ಆಗತ್ತೆ. ದ ಗ್ರೇಟ್ ಸುಮಿತ್ರಾ ದೇವಿ ಚೂರ್ ಚೂರ್ ಆಗೋಗ್ತಾರೆ. ಮಮ್ಮಿ ಬನ್ನಿ ಹೋಗೋಣ. ಮಾತಾಡ್ಬೇಡ. ಪ್ಲಾನ್ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಬೊಕೆನಲ್ಲಿ ಬಾಂಬ್ ಇದೆ. ಬೊಕೆ ಸುಮಿತ್ರಾ ದೇವಿ ಪಕ್ಕದಲ್ಲೇ ಇದೆ. ನಾನು ದೂರದಲ್ಲೇ ಇದ್ದೀನಿ. ಇನ್ನೊಂದು 2 ನಿಮಿಷ ಅಷ್ಟೇ. ಯಾರ್ ಮಮ್ಮಿ ಅವರು? ಸುಮಿತ್ರಾ ದೇವಿ ಮೇಡಮ್ನ ಯಾಕೆ ಸಹಿಸಕ್ ನೋಡ್ತಿದ್ದಾರೆ? ಹೌದು ರಾಕಿ, ನಾವ್ ಮೇಡಮ್ ಅವ್ರನ್ನ ಕಾಪಾಡ್ಬೇಕು. ಬೇಗ ನಡಿ. ಯಾರಮ್ಮ ನೀನು? ಕ್ಯೂನಲ್ಲಿ ಬನ್ನಿ. ಮೇಡಮ್ ಅವರು ಡೇಂಜರ್ ಅಲ್ಲಿದ್ದಾರೆ ಸರ್. ಮೇಡಮ್ ಅವ್ರನ್ನ ಕಾಪಾಡ್ಬೇಕು. ಅದಕ್ಕಂತ ನಾವಿದ್ದೀವಿ, ನೀವು ಕ್ಯೂ ಅಲ್ಲಿ ಬನ್ನಿ. ಅಯ್ಯೋ ಇಲ್ಲ ಸರ್, ಮೇಡಮ್ ಅವ್ರ ಬೊಕ್ಕೆಯಲ್ಲಿ ಬಾಂಬ್ ಇದೆ. ಬಾಂಬಾ? ಹೌದು ಸರ್, ಬೊಕ್ಕೆಯಲ್ಲಿ ಬಾಂಬ್ ಇದೆ. ಹುಷಾರು ಮಮ್ಮಿ. ಯಾಕಮ್ಮ, ಯಾಕ ಬೊಕ್ಕೆ ತಗೊಂಡು ಹೋಗ್ತಿದ್ಯಾ? ಇದರಲ್ಲಿ ಬಾಂಬ್ ಇದೆ ಮೇಡಮ್, ನೀವ್ ಇಲ್ಲೇ ಇರಿ. ಎಲ್ರೂ ದೂರ ಓಡ್ ಹೋಗಿ, ಈ ಬೊಕ್ಕೆಯಲ್ಲಿ ಬಾಂಬ್ ಇದೆ. ಅದ್ಕೆ 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 ಏಯ್, ಬೇಗ ಕಾರ್ ತೆಗಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು.
ಮೇಡಮ್ ಅವ್ರನ್ನ ಕಾಪಾಡಿದ್ವಿ ರಾಕಿ. ಹ್ಞೂ ಮಮ್ಮಿ, ಆದ್ರೆ ಮೇಡಮ್ ಯಾಕೆ ತಲೆ ಸುತ್ತ ಬಿದ್ರು? ಟೆನ್ಷನ್ಗೆ BP ಜಾಸ್ತಿ ಆಗಿರುತ್ತೆ ರಾಕಿ. ಏನಾಗಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದಾರಲ್ಲ. ಮೇಡಮ್ ಹತ್ರ ಜಾಬ್ ಕೇಳಬೇಕು ಅಂದ್ಕೊಂಡಿದ್ದಿಲ್ಲ ಮಮ್ಮಿ, ಆ ಚಾನ್ಸ್ ಮಿಸ್ ಆಗೋಯ್ತು. ಪರವಾಗಿಲ್ಲ ರಾಕಿ, ಮೇಡಮ್ ಅವರು ಜೀವಂತವಾಗಿದ್ರೆ ಸಾಕು. ನಿಜವಾಗ್ಲೂ ನೀವು ನಮ್ಮ ಪ್ರಾಣನೇ ಕಾಪಾಡ್ಬಿಟ್ರಿ ಮೇಡಮ್. ನಿಮ್ಮ ಧೈರ್ಯ ನಾವು ಮೆಚ್ಚಲೇಬೇಕು ಮೇಡಮ್. ಎಷ್ಟು ಧೈರ್ಯ ಮಾಡ್ಬಿಟ್ರಿ ಮ್ಯಾಮ್ ನೀವು. ನಮ್ಗೆ ತುಂಬಾ ಸಂತೋಷ ಆಯ್ತು ಮ್ಯಾಮ್. ತುಂಬಾ ಸಂತೋಷ ಆಗಿದೆ. ನಮ್ಮ ಪ್ರಾಣನೆಲ್ಲ ಕಾಪಾಡ್ಬಿಟ್ರಿ ನೀವು. ಏನಾಯ್ತು ಡಾಕ್ಟರ್, ನಮ್ಮ ಅತ್ತಿಗೆನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಡಾಕ್ಟರ್. ನಮ್ಮ ಅತ್ತಿಗೆ ಪ್ರಾಣನ ಕಾಪಾಡಿ ಡಾಕ್ಟರ್. ಮೊದ್ಲು ಏನಾಯ್ತಂತ ಹೇಳಿ. ಇವತ್ತು ನಮ್ಮ ಅತ್ತಿಗೆ ಅವರು ಹುಟ್ಟಿದ್ದಿನ. ನಮಗೆ ಒಳ್ಳೇದು ಬಯಸೋ ಜನರ ಮಧ್ಯೆ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ವಿ. ಯಾರೋ ಕಿಡಿಗೇಡಿಗಳು ಬಾಂಬ್ ಇಟ್ಬಿಟ್ರು. ನಮ್ಮ ಅತ್ತಿಗೆ ಅವರು ತಲೆ ಸುತ್ತ ಬಿದ್ದೋದ್ರು. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಡಾಕ್ಟರ್, ಅದೆಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ಅತ್ತಿಗೆನ ಕಾಪಾಡಿ ನಮ್ಮನೆ ಜ್ಯೋತಿನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಡಾಕ್ಟರ್. ಇವರಿಲ್ಲ ಅಂದ್ರೆ ನಾವು ಅನಾಥರಾಗ್ಬಿಡ್ತೀವಿ. ನೀವೇನ್ ಯೋಚನೆ ಮಾಡ್ಬಿಡಿ. ಬಾಯ್ಸ್, ಇವ್ರನ್ನ ಒಳಗ್ ಕರ್ಕೊಂಬನ್ನಿ.